ರೀ ರಿಲೀಸ್ ಮೂವಿಗೆ ಹೌಸ್ಫುಲ್ ಆಗಿದೆ ಅಂದರೆ ನಮ್ಮ ಬಾಸ್ದು ಲೆವೆಲ್ ಯಾವ ಕ್ರೇಜ್ಗಿದೆ ನೀವೇ ನೋಡ್ತಾ ಇದ್ದೀವಿ. ರೀ ರಿಲೀಸ್ ಮೂವಿಗೆ ಹೌಸ್ಫುಲ್ ಆಗಿದೆ ಅಂದರೆ ನಮ್ಮ ಬಾಸ್ದು ಕ್ರೇಜ್ ಯಾವ ಲೆವೆಲ್ ಇದೆ ನೀವೇ ನೋಡ್ತಾ ಇದ್ದೀರಲ್ಲ. ನಮ್ಮ ಅಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸೈಲೆಂಟ್ ಆಗಿರಿ, ಏನು ಮಾತಾಡಬೇಡಿ. ಯಾರೋ ಏನು ಹೇಳಿದ್ರು ಅಂತ ಮತ್ತೆ ಏನು ಮಾತಾಡಬೇಡಿ, ಆರಾಮಾಗಿ ಇದು ಮಾಡ್ರಿ. ಆಲಾಯ ತಸ್ಮೈ ನಮಃ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಜೈ ಡಿ ಬಾಸ್ ಪಿಕ್ಚರ್ ಮಾತ್ರ ಸೂಪರ್ ಸೂಪರ್. ಈ ತರ ಕ್ರೇಜ್ ಇರ್ಬೇಕಂದ್ರೆ ಅವ್ನ ಅಪ್ಪನ ಹುಟ್ಟಿರ್ಬೇಕು. ಜೈ ಡಿ ಬಾಸ್ ಮೂವಿ ಮಾತ್ರ ಸೂಪರ್ ಆಗಿದೆ. ಬಂದು ಎಲ್ಲ ಡಿ ಬಾಸ್ ಫ್ಯಾನ್ಸ್ಗೂ ಹಬ್ಬ. ಬಾಸ್ ಯಾವಾಗ ರಿಲೀಸ್ ಆಗ್ತಾರೋ ಗೊತ್ತಿಲ್ಲ, ಬನ್ನಿ ಎಲ್ಲರೂ ಚಿತ್ರ ನೋಡಿ. ಕಲಾಸಿಪಾಳ್ಯನ ರಿಲೀಸ್ಗೆ 100 ಡೇಸ್ ತೋರಿಸ್ಬೇಕು. ಡಿ ಬಾಸ್ ಫ್ಯಾನ್ಸ್ ಗೊತ್ತೇನಂತ ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕು. ಕ್ರೇಜ್ಗೆ ಅಪ್ಪನ ಅಪ್ಪ ಅಂತ ಶೈಲಜನಗರ ಅವಾಗಲೇ ಹೇಳ್ಬಿಟ್ಟವ್ರೆ. ಇನ್ನು ಇವಾಗ ಹೇಳ್ಬೇಕಾ? ಹೊರಗಡೆ ಹೋಗಿ ನೋಡ್ರಿ, ಜಾತ್ರೆನೇ ನಡೀತೈತೆ. ರಿಲೀಸ್ಗೆ ಈ ಥರ ಜಾತ್ರೆ ಏನಾದರೂ ಮಾಡಬೇಕು ಅಂದರೆ ಅದು ಡಿ ಬಾಸ್ ಅಭಿಮಾನಿಗಳಿಂದ ಅಷ್ಟೇ ಆಗೋದು. ಮೂವಿ ಅಂತೂ ಸೂಪರು. ನಾವು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಥಿಯೇಟ್ರ್ ಬಂದು ನೋಡಿದ್ದೀವಿ. ಕಲಾಸಿಪಾಳ್ಯ ಮೂವಿ ತುಂಬ ಚೆನ್ನಾಗಿದೆ. ಈ ಕ್ರೇಜ್ ನೋಡ್ಬಿಟ್ಟು ಒಂದೇ ಹೇಳ್ತಾ ಇರೋದು ಏನಪ್ಪ ಅಂದರೆ ಕ್ರೇಜ್ ಕಾ ಬಾಪ್ ನಮ್ಮ ಶ್ರೀಪಾದ್ ಒಂದೇ, ಯಾರೂ ಇಲ್ಲ. ರೆಡಿ ಬಾಸ್ ಜೀವನದಲ್ಲಿ ನೆಮ್ಮದಿ ಇದ್ರೆ ಉಲ್ಲಾಸ, ಈ ಕೆಲ್ಸ ಕೈ ಇಟ್ಟಿದ ಕಡೆ ಎಲ್ಲ ಕೈಲಾಸ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಇವಾಗ ಏನೇ ನಡೀಲಿ ಕೇಸು ಕರ್ನಾಟಕ ಆರಡಿ ಗಜ ನಮ್ಮ ಬಾಸು. ನಮ್ಮ ಅಮ್ಮನ ನಾನು ಪ್ರೀತಿಯಿಂದ ಕರೆಯೋದು ಮಮ್ಮಿ. ಎಷ್ಟೇ ವರ್ಷ ಆದ್ರೂ ಕ್ರೇಜ್ ಆಗಲ್ಲ ಕಮ್ಮಿ. ಜೈ ಡಿ ಬಾಸ್. ಈ ಲೆವೆಲ್ ಕ್ರೇಜ್ ನಾ ಬೀಟ್ ಮಾಡ್ಬೇಕಂದ್ರೆ ಅವ್ರ ಅಪ್ಪಂಗ್ ಕೊಟ್ಟಿರ್ಬೇಕು. ಯಾರಿಗೂ ಇಲ್ಲ ಈ ತರ ಕ್ರೇಜ್. ನಮ್ಮ ಬಾಸ್ಗೆ ಐತೆ, ಅದ್ನ ಖುಷಿ. ಅವ್ರ ಫ್ಯಾನ್ ಆಗಿರತ್ತೆ ಫುಲ್ಲು ಖುಷಿ ಅಕ್ಕ. ಮಸ್ತಾಗೈತೆ ಕಲಾಸಿಪಾಳ್ಯ, ಫುಲ್ಲು ಎವ್ರಿ ಕ್ರೇಜ್. ಕ್ರೌಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಯಾರು ಮೂವಿ ನೋಡಕ್ ಬಂದಿಲ್ಲ, ಯಾರು ನಾವು ಕ್ರೇಜ್ ನೋಡಕ್ ಬಂದಿರೋದು. ಕ್ರೇಜ್ ಮಾಡಿದೀವಿ. ಅಪ್ಪ ಅಂದ್ರೆ ಬಾಸ್ದು ಅಪ್ಪ ಏನು ಅಂತ ತೋರಿಸಿದೀವಿ ಥಿಯೇಟರ್ ಅಲ್ಲಿ ಅಷ್ಟೇ. ಸೂಪರ್ ಸರ್, ತುಂಬ ವರ್ಷ ಆದಮೇಲೆ ನೋಡಿದ್ವಿ. ಬಾಸ್ ಬ್ಯಾಕ್, ಬಾಸ್ ಇಸ್ ಬ್ಯಾಕ್. ಈಗ ನೋಡ್ಬೇಕಿತ್ತು ಕ್ರೇಜ್ ಒಳಗಡೆ. ನೀವು ಬೆಳಗ್ಗೆ ಬರ್ಬೇಕಿತ್ತು. ಬೆಳಗ್ಗೆ 5 ಗಂಟೆಯಿಂದ ಬಾಸ್ ಫಿಲಮ್ಗೆ ಎಷ್ಟು ಜನ ಕಾಯ್ತಿದೆ. ಯೂಟ್ಯೂಬ್ ಚಾನಲ್ ಸಿಗುತ್ತೆ, ಟಿವಿಯಲ್ಲಿ ಹಾಕ್ತಿದ್ದಾರೆ, ಆದ್ರೂ ಬೇಕಾಗಿಲ್ಲ. ಎಷ್ಟೇ ಫಿಲಮ್ ರಿಲೀಸ್ ಆದ್ರೂ ಇದೇ ತರ ಕ್ರೇಜ್ ಯಾವತ್ತೂ ಇರುತ್ತೆ. ನಮ್ಮ ಬಾಸ್ ನಾವು ಬಾಸ್ಗೋಸ್ಕರ ಕಾಯ್ತಿರ್ತೀವಿ. 1 10 ವರ್ಷ ಆಗ್ಲಿ ನಾವು ಕಾಯ್ತೀವಿ. ಬಾಸ್ ಬಂದೇ ಬರ್ತಾರೆ. ಸತ್ಯಕ್ಕೆ ಯಾವತ್ತಿದ್ದು ಜಯ ಸಿಕ್ಕೇ ಸಿಗುತ್ತೆ. ನಾನು ಬೆಳ್ಬೆಳಗ್ಗೆ ತಿಂದೆ ಮೊಟ್ಟೆ ಪಲ್ಯ. 22 ವರ್ಷ ಆದ್ರೂ ಕ್ರೇಜ್ ಕಮ್ಮಿ ಆಗಿಲ್ಲ, ಯಾಕಂದ್ರೆ ರಿಲೀಸ್ ಆಗಿರೋದು ಕಲಾಸಿಪಾಳ್ಯ. ಸತ್ಮೇಲೆ ಆತ್ಮನೇ ಹೇಳ್ಬೇಕು. ಜೈ ಡಿ ಬಾಸ್. ಒಂದು ಬೇಜಾರೇನಂದ್ರೆ ಈ ಸರ್ಕಾರದ ಮೇಲೆ ಒಂದು ಬೇಜಾರು. ಅವ್ರಿಗೆಲ್ಲ ಒಂದು ಗೌರ್ಮೆಂಟ್ ಸರ್ಕಾರಕ್ಕೆಲ್ಲ ಒಂದು ಹೇಳಕ್ ಇಷ್ಟಪಡ್ತೀನಿ. ಈ ಸರ್ಕಾರದವ್ರು ನೀವೇನೇ ಹಾಕ್ರಿ ಕೇಸು, ನಮ್ಗೆ ಯಾವತ್ತು ನಮ್ಮ ದೇವ್ರೇ ಡಿ ಬಾಸು. ಅಷ್ಟೇ. ಆಮೇಲೆ ಏಟರ್ಸ್ಗಳೆಲ್ಲ ಎ ಫೋಟೋಗಳೆಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ತುಂಬಾ ವೈರಲ್ ಮಾಡ್ತಾ ಇದ್ದೀರಾ. ಅನ್ಎಜುಕೇಟೆಡ್ ನೀವಾ ಅಂತ ನೀವು ಫಸ್ಟ್ ನೋಡ್ಕೊಳ್ರಿ. ಆಮೇಲೆ ಫೋಟೋಗಳನ್ನ ಫಸ್ಟ್ ನಿಮ್ಮ ಫೋಟೋಗೆ ನೀವು ಮಾಡ್ಕೊಳ್ರಿ, ಆಮೇಲೆ ನಮ್ಮ ಬಾಸ್ಗೆ ಮಾಡಕ್ಕೆ ಬರ್ರಿ. ಫಸ್ಟ್ ನಿಮ್ಮ ಲೆವೆಲಾಗಿ ನೀವು ನಿಂತ್ಕೊಳ್ರಿ, ಆಮೇಲೆ ನಮ್ಮ ಬಾಸ್ಗೆ ಟಾರ್ಗೆಟ್ ಮಾಡಕ್ಕೆ ಬರ್ರಿ. ಏನೇನೋ ಮಾಡ್ತಾ ಇದ್ದೀರಾ, ಮಾಡೋದು ನಿಮ್ಮ ಕೆಲಸ ನೀವು ಮಾಡ್ಕೊಳ್ರಿ ಫಸ್ಟು. ಅವ್ರು ಹೆಂಗೂ ನಿಮ್ದೇ ಜೀವನ ಮಾಡ್ತಾವ್ರೆ, ಕೇಸ್ ನಡೀತೈತೆ. ಆಚೆ ಬಂದರೆ ನೀವು ಕೇಸ್ ಹಾಕ್ತೀರಾ, ಹುಷಾರಾಗಿರ್ರಿ. ಅವ್ರು ಕಕ್ಕ ಮಾಡಿದ್ದು, ರುಚಿ ಒಯ್ದಿದ್ದು, ಅವ್ರು ಊಟ ಮಾಡಿದ್ದು ಎಲ್ಲ ತಗೊಂಡು ಮತ್ತೆ ಮೀಡಿಯಾ ಪೀಪಲ್ಸ್ ಒಂದು ಹೇಳಬೇಕು. ದಯಮಾಡಿ ಸೋಷಿಯಲ್ ಮೀಡಿಯಾ ಅಲ್ಲ, ಮೇನ್ ಮೀಡಿಯಾ ಚಾನಲ್ಗಳಿದಾರಲ್ಲ ಅವ್ರಿಗೆಲ್ಲ ಒಂದು ಹೇಳಬೇಕು. ಯಾವುದೇ ಫೋಟೋ ಸಿಗ್ಲಿ, ವಿಜಯ ಲಕ್ಷ್ಮಿ ಅವ್ರಿಗೆ ಅವ್ರು ಯಾವುದೇ ಫೋಟೋ ಹಾಕೊಳ್ಳಿ, ಏನೇ ಹಾಕೊಳ್ಳಿ, ಅವತ್ತಿನ ದಿವಸ TRP. ನಿಮ್ಗೆ ಅಷ್ಟು TRP ಬೇಕು ಅಂದರೆ ನಾನು ಹೇಳ್ತಾ ಇರೋದೇನಂದರೆ, ಯೂಟ್ಯೂಬಲ್ಲಿ 2.5 ನಿಮಿಷದ ಬಾಸ್ತು ಒಂದು ಆಡಿಯೋ ಐತೆ. ಆಡಿಯೋನ ಹಾಕೊಂಡು ಸೈಲೆಂಟಾಗಿ ಪ್ಲೇ ಮಾಡ್ಕೊಳ್ಳಿ, ಕಿವಿಗಿಟ್ಕೊಳ್ಳಿ. ಮೀಡಿಯಾದಲ್ಲಿ ಪ್ಲೇ ಮಾಡಿದ್ರೆ ನಿಮ್ಮನ ಮರ್ಯಾದೆನೇ ಹೋಗೋದು.
ಸೈಲೆಂಟಾಗಿ ಕಿವಿಗೆ ಹಾಕೊಂಡು ಡೈಲಿ ನೈಟ್ ಮಲ್ಕೊಬೇಕಾದ್ರೆ ಆಡಿಯೋನ ಕೇಳಿಸ್ಕೊಳ್ಳಿ. ಮಸ್ತಾಗಿ ನಿಮಗೆ ಏನೇನೋ ಹೇಳಿದ್ದಾರೆ, ಮಸ್ತಾಗಿ ಹೇಳಿದ್ದಾರೆ. ಏಟರ್ಸ್ಗಳೆಲ್ಲ ಪತ ಏತ್ಕೊಂಡ್ಬಿಡ್ತಾರೆ ಆ ತರ. ಅದನ್ನ ಕೇಳಿಸ್ಕೊಂಡು ನೀವು ತಿರ್ಗಾ ಅವ್ರ ಬಗ್ಗೆನೇ ಮಾತಾಡ್ತೀರಾ ಅಂದ್ರೆ ನೀವು ಮಾನ ಮರ್ಯಾದೆ ಇಲ್ಲ ಅನ್ನೋದು ಅರ್ಥ ಅಷ್ಟೇ. ಇನ್ನೇನು ಹೇಳಕ್ಕಾಗಲ್ಲ. ಬರ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಏನಿಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಬಾಸು ಈಚೆ ಬಂದ್ಬಿಟ್ರೆ ಮಾತ್ರ ನಮ್ಮ ಬಾಸು CM ಆಗೋದೇ ಬೇಡ ಸರ್. ಹೇಳ್ತಾ ಇಲ್ವಾ, CM ಆಗೋದೇ ಬೇಡ. CM ಆಗದಲ್ಲೇ ಇಷ್ಟು ಜನಕ್ಕೆ ಸಹಾಯ ಮಾಡೋರೆ ಅಂದ್ರೆ CM ಆಗ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಆಗಿ ಮಾಡ್ತಾರೆ. CM ಅನ್ನೋ ಪಟ್ಟನೇ ಬೇಡ. ಯಾಕಂದ್ರೆ ತುಂಬಾ ಜನ ಬೈಕೊಂಡು ಓಡಾಡ್ತಾರೆ. ಯಾಕಂದ್ರೆ ಇವಾಗಲೇ ನೋಡ್ತಾ ಇದ್ದೀರಾ ಈಗಿನ ಇದರಲ್ಲಿ ಸಿಚುವೇಶನ್ ಅಲ್ಲಿ ಎಷ್ಟೋ ಜನ ರಾಜಕಾರಣಿಗಳು ಸರ್ಕಾರ ಅಂದ್ರೇನೆ ಬೈಕೊಂಡು ನಮ್ಮ ಬಾಸ್ಗೆ ಆ ಪಟ್ಟ ಬೇಡ ಬೈಕೊಂಡು ಓಡಾಡ್ತಾರೆ. ಯಾರು ನೋಡಿ ಹುಡ್ಕೊಳ್ಳೋರು ಬೈಕೊಂಡು ಓಡಾಡ್ತಾರೆ. ಆ ವ್ಯಕ್ತಿ ಇದೇ ರೀತಿನೇ ಒಬ್ಬ ಆಕ್ಟರ್ ಆಗೇನೆ ಜನಗಳು ಸಹಾಯ ಮಾಡಿದ್ರೆ ಇವತ್ತು ದೇವರಾಗಿರೋರು ನೆಕ್ಸ್ಟ್ ಲೆವೆಲ್ ಆಗ್ಬಿಡ್ತಾರೆ. ನೆಕ್ಸ್ಟ್ ತುಂಬ ಖುಷಿ ಆಗುತ್ತೆ. ನಮ್ಮ ಅಣ್ಣನ ಇವತ್ತು ತಾರೆ ಮೇಲೆ ನೋಡೋಕ್ಕೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಮಗೆ ಡೈರೆಕ್ಟಾಗಿ ನೋಡಿ ತುಂಬ ದಿನ ಆಯಿತು, ಹಾಗಾಗಿ ತುಂಬ ಬೇಜಾರಿತ್ತು. ಇವತ್ತು ತುಂಬ ಖುಷಿ ಆಯಿತು. ಕ್ರೈಸು ಡಿ ಬಾಸ್ ಬ್ರ್ಯಾಂಡ್ ಏನಿದೆಯಲ್ಲ ಅದು ಕರ್ನಾಟಕದಲ್ಲಿ ಶಾಶ್ವತವಾಗಿ ಉಳಿದ್ಬಿಟ್ಟಿದೆ, ಶಾಶ್ವತವಾಗಿ ನಿಂತ್ಕೊಂಡಿದೆ. ಆಮೇಲೆ ನಾನು ಹೇಳೋದೇನೆಂದರೆ ಒಬ್ಬ ಹೀರೋ ದಾನ ಧರ್ಮದಲ್ಲಿ ಕರ್ನಾಟಕದಲ್ಲಿ ಮಾಡೋದ್ರಲ್ಲಿ ಯಾರು ಅಂದರೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮ ಡಿ ಬಾಸ್ ಪ್ರತಿಯೊಬ್ಬರು ಅಭಿಮಾನಿಗಳು ನೋಡಿ ರಕ್ತದಾನ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಪ್ರತಿಯೊಂದನ್ನು ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ, ಆಶ್ರಮಗಳಿಗೆ ಹೋಗಿ ಹೆಲ್ಪ್ ಮಾಡ್ತಾರೆ. ಯಾಕೆ ಹೇಳಿ, ನಮ್ಮ ಬಾಸ್ ನಡೆದಿರೋ ರೀತಿ, ಅವ್ರು ನಡ್ಕೊಳ್ಳೋದಿರೋ ದಾರಿ ಅದನ್ನು ಪಾಲಿಸ್ತೀವಿ. ಎಲ್ಲರ ಅಭಿಮಾನಿಗಳು ಏನು ಮಾಡ್ತಾರೆ ಹೇಳಿ, ಅವ್ರು ಹಾಕೋ ಬಟ್ಟೆಗಳನ್ನು ನೋಡ್ತಾರೆ, ಇನ್ನೊಂದು ನೋಡ್ತಾರೆ. ಬಟ್ ನಾವು ಆಗಲ್ಲ, ನಾವು ಅವ್ರು ಮಾಡೋ ದಾನ ಧರ್ಮಗಳನ್ನು ಪಾಲನೆ ಮಾಡ್ತೀವಿ. ಬಟ್ ಏನಂದರೆ ಆದಷ್ಟು ಬೇಗ ನಮ್ಮ ಬಾಸ್ ಹೊರಗಡೆ ಬರ್ತಾರೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕ್ರೈಸ್ ಇರುತ್ತೆ. ನಾನು ಹೇಳೋದೇನೆಂದರೆ ನಮ್ಮ ಬಾಸ್ಗೆ, ಬಾಸ್ ನಾವು ಅಭಿಮಾನಿಗಳು ಏನು ಹೇಳ್ತೀವಿ ಗೊತ್ತಾ, ನಮ್ಮ ಉಸಿರಿರೋವರೆಗೂ ಕೊನೆವರೆಗೂ ನಾನು ಸತ್ತಲ್ಲಿ ಮಣ್ಣು ಸೇರಿದ್ರು ಕೂಡ ಬಾಸ್ ನೀವು ಶಾಶ್ವತವಾಗಿ ನಮ್ಮ ಎದೆಯಲ್ಲಿ ಇರ್ತೀರ ಅಂತ ಹೇಳ್ತೀನಿ ಸರ್. ನಾನು ಸರ್ ನೋಡಿ, ಅಭಿಮಾನಿಗಳು ಶಾಶ್ವತವಾಗಿ ಹೃದಯದಲ್ಲಿ ಇಟ್ಕೊಂಡ್ರೆ ನಮ್ಮ ಬಾಸನ್ನ. ನಾವು ಯಾವುದೋ ಶೋಕಿಗೆ ಅಭಿಮಾನಿಗಳಾದವರಲ್ಲ, ನಮ್ಮ ಬಾಸ್ ಕ್ರೈಸ್ಗೆ, ನಮ್ಮ ಬಾಸ್ ನಡತೆಗೆ, ನಮ್ಮ ಬಾಸ್ ಒಳ್ಳೆ ರೀತಿಗೆ ಅಭಿಮಾನಿಗಳಾದವರು. ಅವರು ಒಂದು ಹೇಳ್ತೀನಿ ಸರ್, ಏನು ಗೊತ್ತಾ, ಸುಳ್ಳು ಬೇಗ ಅಪ್ಕೊಂತದೆ, ಸತ್ಯ ಶಾಶ್ವತವಾಗಿ ಕೊನೆವರೆಗೂ ಇರುತ್ತೆ ಅಂತ ಹೇಳ್ತೀನಿ ಸರ್. ಆಮೇಲೆ ಇನ್ನೊಂದೇನಂದ್ರೆ, ನೀವು ನೋಡ್ತಾ ಇರ್ಬೋದು ಇಷ್ಟು ಜನ ಯಾಕೆ ಬಂದಿರೋದು ಗೊತ್ತಾ ಸರ್, ಅವ್ರ ಮೇಲಿರೋ ಅಭಿಮಾನಕ್ಕೆ ಯಾರು ಏನೇ ಮಾತಾಡಲಿ ಸರ್ ತಲೆನೇ ಕೆಡಿಸ್ಕೊಳ್ಳಲ್ಲ. ನಮ್ಮ ಬಾಸ್ ಯಾವ ಥರ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಪ್ರತಿಯೊಂದು ವ್ಯಕ್ತಿಗೆ ಏನು ಗೊತ್ತಾ, ನಾವು ಪ್ರೀತಿಸೋ ವ್ಯಕ್ತಿಗಳಿಗೆ ಮಾತ್ರ ಅವ್ರ ಬಗ್ಗೆ ಗೊತ್ತಿರುತ್ತೆ. ಹಾಗೆ ಅವ್ರು ಪ್ರೀತಿಸ್ತವ್ರು ನಾವು ಅವ್ರ ಬಗ್ಗೆ ಗೊತ್ತು. ಬಾಸ್ ನಾನು ಹೇಳ್ತೀನಿ, ಯಾವಾಗಲೂ ಹೇಳ್ತಾ ಇದ್ದೀನಿ, ನಿಮ್ಮ ಅಭಿಮಾನಿ ಅನ್ನೋದಕ್ಕಿಂತ ನಾನು ನಿಮ್ಮ ಭಕ್ತ ಅಂತ ಹೇಳ್ತೀನಿ ಬಾಸ್. ಲವ್ ಯು ಬಾಸ್. ಬ್ರದರ್, ಇದು ಒಂದು ಟೈಮ್ ರಿಲೀಸ್ ಅಲ್ಲ, 100 ಸತಿ ರಿಲೀಸ್ ಮಾಡಿದ್ರು ಈ ಕ್ರೇಜ್ನ ಯಾರು ಕೂಡ ಬೀಟ್ ಮಾಡೋಕ್ಕಾಗಲ್ಲ. ಆ ಥರ ಫ್ಯಾನ್ಸ್ ಫಾಲೋಯಿಂಗ್ ಇರೋದು ಒಬ್ಬರಿಗೆ, ಅದು ಡಿ ಬಾಸ್ಗೆ ಮಾತ್ರ. ತುಂಬ ಬೇಜಾರಾಗ್ತಿದೆ ನಮ್ಮ ಬಾಸ್ ಒಳಗಡೆ ಇದ್ದಾರೆ ಅಂತ. ಬಟ್ ಏನು ಹೇಳ್ಕೊಳಕ್ಕಾಗ್ತಿಲ್ಲ. ಅದನ್ನು ಪ್ರೂವ್ ಮಾಡ್ಬೇಕಂತೇನಿಲ್ಲ, ಮನಸ್ಸಲ್ಲಿದೆ. ನಮ್ಮ ತಂದೆ ತಾಯಿನ ಯಾವ ರೇಂಜಲ್ಲಿ ನಾವು ಪ್ರೀತಿ ಮಾಡ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ನಮ್ಮ ಬಾಸ್ನ ಕೂಡ ಪ್ರೀತಿ ಮಾಡ್ತಾ ಇದ್ದೀವಿ. ನಮ್ಮ ತಂದೆ ತಾಯಿನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ, ಅದೇ ಥರ ಇವಾಗ ನಾವು ನಮ್ಮ ಬಾಸ್ನ ಕಳ್ಕೊಂಡು ತಾಯಿ ಇಲ್ಲದ ತಬ್ಲೆ ಆಗಿದ್ದೀವಿ. ಸೊ ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ. ಆ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಕೊಡ್ತಾ ಎಷ್ಟು ದಿನ ಅಂತ ಒಂದು ಮನುಷ್ಯನಿಗೆ ಕೆಟ್ಟ ಟೈಮ್ ನಡೆಯುತ್ತೆ ಸರ್, ಎಷ್ಟು ದಿನ ಅಂತ ನಡೆಯುತ್ತೆ ಹೇಳ್ರಿ. ಒಂದಿನ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನಮ್ಮ ಬಾಸು ಕೂಡ ಬಂದೇ ಬರ್ತಾರೆ. ಅವ್ರ ಮನಸ್ಸಲ್ಲಿ ನಾವು ಹೆಚ್ಚಾಗಿದ್ದೀವಿ, ನಮ್ಮ ಮನಸ್ಸಲ್ಲಿ ಯಾವತ್ತಿದ್ರು ಅವ್ರು ದೇವರಾಗಿರ್ತಾರೆ. ಸೊ ಆ ದೇವ್ರ ಹತ್ರ ಕೇಳ್ಕೊಳ್ಳೋದೊಂದೇ, ಆದಷ್ಟು ಬೇಗ ನಮ್ಮ ಬಾಸ್ ಬರಲಿ ಅಂತ. ಈ ಮೂವಿ ಅಲ್ಲ ಸರ್, ಇನ್ನು ಎಷ್ಟೇ ವರ್ಷ ಆದ್ರೂ ಬಾಸ್ ಯಾವುದೇ ಮೂವಿ ರಿಲೀಸ್ ಮಾಡಿದ್ರು ಇದಕ್ಕಿಂತ ದುಪ್ಪಟ್ಟು ಫ್ಯಾನ್ಸ್ ಇನ್ನೂ ಜಾಸ್ತಿ ಆಗ್ತಾರೆ ಹೊರತು ಕಮ್ಮಿ ಆಗಲ್ಲ. ಒಳಗಡೆ ಇದ್ದರೂ ಆನೆನೆ, ಹೊರಗಡೆ ಇದ್ದರೂ ಆನೆನೆ. ಆನೆ ನಡೀತಾ ಇದ್ರೆ ಅಂದರೆ ಕ್ರೇಜೇ ಬೇರೆ ಇರುತ್ತೆ. ಸಿಂಹ ಹುಲಿ ಬಂದರೆ ಓಡೋಬೋದು, ಆನೆ ಬಂದರೆ ಯಾರು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಬರ್ತಾ ಇದ್ರೆ ಅಮ್ಮನ ಆನೆ ಬಂದಾಗ ಬರಬೇಕು, ಆ ಥರ ಬಂದರೆ ಮಾತ್ರ ಬೆಂಗಳೂರು ಇರಲ್ಲ, ಯಾರೂ ಇರಲ್ಲ. ಆ ಥರ ನೆಕ್ಸ್ಟು ಆ CMಗೂ PM ಇರಲ್ಲ, ಆ ಥರ ಕ್ರೇಜು ನಾವು ಹುಟ್ಟಾಗ್ತೀವಿ. ಅದು ಡಿ ಬಾಸ್ ಅಭಿಮಾನಿಗಳ ಹತ್ರ ತಾಕತ್ತೈತೆ. ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ. ಸೊ ಒಳ್ಳೇದಾಗಲಿ ಬಾಸ್ಗೂ ಕೂಡ, ಅವ್ರು ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಅಷ್ಟೇ ಅನಿಸ್ತೀವಿ. ಥ್ಯಾಂಕ್ ಯು ಸರ್.